ನಿಮ್ಮ ಒಂದು ಬತ್ತಳಿಕೆಗೆ ಇನ್ನಷ್ಟು ಕ್ರೆಡಿಟು ಕಲಾವಿದರಾಗಿ ಆ್ಯಕ್ಟ್ ಕೂಡ ಮಾಡೋದು. ಹೌದು ಹೌದು ಲಂಕೇಶ ಅಂತ ಫಸ್ಟ್ ಸಿನಿಮಾನೇ ಲಂಕೇಶ ಬಿ ಸಿ ಪಾಟೀಲ್ದು. ಅದು ಟೆನ್ನಿಸ್ ಕೃಷ್ಣ ಅವ್ರು ಮಾಡಬೇಕಾಗಿತ್ತು, ಏನೋ ಕಾರಣಕ್ಕೆ ಮಿಸ್ ಆಯಿತು, ನಾನೇ ಕ್ಯಾರೆಕ್ಟ್ರ್ ಕೊಟ್ಟರು. ಅದನ್ನು ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಸರ್? ಇದುವರೆಗೆ ಒಂದು 40-42 ಸಿನಿಮಾ ಆಗಿದೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಏನಾಗ್ಬಿಟ್ಟು ನಮಗೆ ಒಳ್ಳೆ ಪಾತ್ರಗಳು ಸಿಗಲಿಲ್ಲ, ಒಳ್ಳೆ ಡೈರೆಕ್ಟ್ರು, ಸರಿಯಾದ ಡೈರೆಕ್ಟ್ರು ನಮ್ಮನ್ನು ಬಳಸ್ಕೊಳ್ಳಿಲ್ಲ. ಅದು ಒಂದು ಮನ್ಸು ಮಾಡಿದರೆ ಅವತ್ತಿನ ಡೈರೆಕ್ಟ್ರು, ನಾನು ಹೆಸರು ಹೇಳಲ್ಲ, ಅವತ್ತು ಭಾರಿ ಹೆಸರಿದ್ದ ಡೈರೆಕ್ಟ್ರೆಲ್ಲ ಭೇಟಿ ಮಾಡಿದ್ದೀವಿ ನಾನು ಮತ್ತು ರಾಜು. ಅವರು ಇನ್ನೊಂದು ಸಿನಿಮಾದಲ್ಲಿ ಒಂದು ಸಣ್ಣ ಅವಕಾಶ ಕೊಟ್ಟಿದ್ರು ನಮ್ಮ ಬೆಳವಣಿಗೆ ಎಲ್ಲೋ ಹೋಗ್ಬಿಡ್ತಿತ್ತು. ಅದೇ ನಮ್ಮದು ಬ್ಯಾಡ್ ಟೈಪು, ನಾವು ಕಟ್ಕೊಳ್ಳೇಬಾರ್ದು ಯಾವಾಗ ಎಲ್ಲ ಟೈಮು ಸರ್. ನನಗೆ ಅದು ಬಿಟ್ಟರೆ ಭಾರಿ ಹೆಸರು ತಂದಿದ್ದು ಕಾಮಿಡಿ ಟೈಮ್, ನಾನು ಮತ್ತು ಅನುಪಮ. ಉದಯನಲ್ಲಿ ಅವಾಗ ಗಣೇಶನ್ ನೋಡಿ ಜ್ಞಾಪಕ ಇದೆಯಾ ಸರ್? ಅಯ್ಯೋ ಬಿಗಿನಿಂಗ್ ಡೇಸಲ್ಲಿ ಗಣೇಶ ಕಾಮಿಡಿ ಟೈಮ್ ಮಾಡಕ್ಕೆ ಬರ್ತಿದ್ದಾರೆ. ವಿಜಯನಗರಲ್ಲಿ ಹೋಯ್ತಾ ಇದ್ದೀನಿ ನಾನು, 2 ವೀಲರ್ಲಿ ಒಂದು ಸ್ಯಾಂಡ್ರೋ ಕಾರಲ್ಲಿ ಹೋಯ್ತಾವನೆ, ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ಬಿಡೋ ಕಾರು, ಯಾರು ಗಣೇಶ ಸಾರ್ ಅಂದ್ಕೊಂಡು. ನೂರೊಂದು ನೆನಪು. ವಿಷ್ಣು ಸರ್ ಬಗ್ಗೆ ಆಗಲೇ ಮಾತಾಡ್ತಾ ಹೇಳ್ಬೇಕು. ನಮಗೆ ಭಾರಿ ಫೇವರೆಟ್ ನಟರು ಯಾವಾಗ ಸರ್ ವಿಷ್ಣು ಸರ್ನ? ವಿಷ್ಣು ಸರ್ ಬಂಧನ ಸಿನಿಮಾ ಮೈಸೂರಲ್ಲಿ ಶೂಟಿಂಗು, ರಾಜನ್ ಸಿಂಗ್ ಬಾಬು ಮನೆ 6th May ಅಲ್ಲೇ, ಅಂಬರೀಷ್ ಮನೆನೂ ಹೌದು ಮುಂದೆ ಮುಂದೆ. ಸರಿ ವಿಷ್ಣುವರ್ಧನ್ ಬಂದ್ಬಿಟ್ಟವ್ರು ಎಲ್ಲಿಗೆ ರಾಜನ್ ಸಿಂಗ್ ಬಾಬು ಮನೆಗೆ, ಅಂಬಾಸಿಡರ್ ಕಾರು. ಸರಿ ಅವ್ರ ಕಾರು ಎಷ್ಟು ದೂರ ಇದೆ ಅಷ್ಟು ದೂರ ಸೈಕಲ್ ಹೊಡೆದಿದ್ದೀನಿ ಇದ್ದೆ ನಾನು, ವಿಷ್ಣುವರ್ಧನ್ ಇದ್ದೆ ನೋಡೋಕ್ಕೆ. ಆಮೇಲೆ ವಿಷ್ಣುವರ್ಧನ್ ಸಾರ್ದು ಭಾರತೀಯವ್ರದ್ದು ಹುಟ್ಟುಹಬ್ಬ ಆಯಿತು, ಆನೆ ಮೇಲೆ ಮೆರವಣಿಗೆ ಮಾಡಿಸಿದ್ರು ಮೈಸೂರಲ್ಲಿ. ಅಲ್ಲಿ ಆ ಕಾಲಕ್ಕೊಂಥರ ಕಾಂಪಿಟೇಷನ್ ಇತ್ತು, ಈ ನಟರ ಕಡೆ ಇಷ್ಟು ಜನ, ನಟರ ಕಡೆ ಅಷ್ಟು ಜನ ಅಂದ್ಕೊಂಡು ಭಯಂಕರ ಕಾಂಪಿಟೇಷನ್. ಅಲ್ಲೂ ವಿಷ್ಣುವರ್ಧನ್ ನಮ್ಮ ಖುಷಿ, ಅವರು ಆನೆ ಮೇಲೆ ಹೋಯ್ತಿದ್ರೆ. ಸರಿ ಅದೆಲ್ಲ ಆಯಿತು, ನಮಗೇನು ವಿಷ್ಣುವರ್ಧನ್ನ ಭೇಟಿ ಮಾಡೋ ಅವಕಾಶ ಇಲ್ಲ. ಸುಧೀಂದ್ರ ಗೊತ್ತಲ್ಲ, ಪಿ ಆರ್ ಅವರು ಒಂದಿನ ನನಗೆ ನಿಶಬ್ದ ಶೂಟಿಂಗ್ ನಡೀತಾ ಇದೆ ಮೈಸೂರಲ್ಲಿ, ನೀವು ಬಂದು ಕವರೇಜ್ ಮಾಡಬೇಕಲ್ಲ, ಚಿತ್ರವಾರ್ತೆ ಕರೆಕ್ಟ್. ಅಲ್ಲಿ ನಾನು ಕುಲಕರ್ಣಿ ಇಬ್ಬರು ಫಿಕ್ಸ್ ಆದೋ, ಅವ್ರು ವ್ಯಾನ್ ಮಾಡಿದ್ರು, ಹೋದ್ವಿ ನಿಶಬ್ದ ಶೂಟಿಂಗ್ಗೆ. ಆವತ್ತು ರೇವತಿ ಇದ್ದರು, ರೇವತಿ ಯಾರ್ಯಾರ್ದೋ ಶೂಟಿಂಗ್ ನಡೀತೀವಿ, ವಿಷ್ಣುವರ್ಧನ್ ಅವರು ಫ್ರೀ ಇದ್ದರು. ಹೋಗಿ ಸುಧೀಂದ್ರ ಪರಿಚಯ ಮಾಡಿಸ್ಕೊಟ್ರು. ಆಮೇಲೆ ವಿಷ್ಣು ಸಾರು, ನನ್ನ ಫೇವ್ರೆಟ್ ನಟ ಕಂಡ್ರಿ ಶ್ರೀಕಂಠ ಅಂತ. ನಮ್ಗೆ ಆಶ್ಚರ್ಯ ಇದೆ, ನಾನು ಫೇವ್ರೆಟ್ ನಟ ಅಂದರೆ ಅವ್ರು ಹಾಸ್ಯ. ನಾನು ಹೇಳ್ತೀನಿ ರೀ ಮನೇಲಿ ಯಾವಾಗಲೂ ಉದಯ ಚಾನಲ್ ನೋಡಬೇಕು ಅಂತ ಅಂದ್ಬಿಟ್ಟು ಅಂದರು. 1-1.5 ಗಂಟೆ ಮಾತಾಡಿರ್ಬೋದು ನಮ್ಮಿಬ್ಬರ ಜೊತೆ. ನಮ್ಮಿಬ್ರಿಗೂ ಆಶ್ಚರ್ಯ. ಅಲ್ಲ ವಿಷ್ಣು ಸಾರು ಮೂಡಿ ಅವರು, ನಿಮಗೆ ಒಂದು ಮನಸ್ಸು ಅವತ್ತು ಚೆನ್ನಾಗಿದ್ದರೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತಾರೆ. ಕೆಲವು ಸರಿ ನೋಡದೆ ಹೋದ್ರೆ ಅವ್ರ ನಮಗೆ ಆಶ್ಚರ್ಯ ಬಿಡ್ತದೆ, ಇದೇನು ಇಷ್ಟೊಂದು ಸಾರು ನಮಗೆ ಅಭಿಮಾನ ತೋರಿಸ್ತಿದ್ದವರು ಇದ್ದಕ್ಕಿದ್ದಂಗೆ ಹಿಂಗೆ ಅಂತ. ಅವ್ರ ಜೊತೆ ಹೋಗಿ ವಿಷ್ಣು ಸೇನಾ ಅಂತ ಒಂದು ಪಿಕ್ಚರ್ ಆ್ಯಕ್ಟ್ ಮಾಡಿದ್ವಿ, ಮಡ್ರಾಸಲ್ಲಿ 3 ದಿನ ಇದ್ವಿ. ಆ್ಯಕ್ಟ್ ಮಾಡಿದ್ರು, ಭಾರಿ ಆಸೆ ಅದ್ರ ನಮಗೆ. ನಾವೆಲ್ಲ ಇವರು ಇಂಜಿನಿಯರು, ಅವರು ಎಲ್ಲ ಮೋಸ ಮಾಡ್ತಿರ್ತೀವಿ, ಫೈಟು ನಮಗೂ ಅವ್ರಿಗೂ. ಆಮೇಲೆ ನಾವು ಹೋಗಿದ್ದೀವಿ, ಡಬ್ಬಿಂಗ್ ಟೈಮಲ್ಲಿ ಕೇಳ್ತಾವ್ರಂತೆ, ಇವರಿಬ್ರು ಯಾವಾಗ ಬಂದಿದ್ರಲ್ಲಿ ಚೆನ್ನಾಗಿ ಅಂತ, ನೀವು ಮುತ್ತುರಾಜ್ ಅಂತ ಆಮೇಲೆ ಮಾತಾಡಿ ಮಲ್ಲಿಗೆ ಆ್ಯಕ್ಟ್ ಮಾಡಿದ್ವಿ. ಭಟ್ಕಳದಲ್ಲಿ ಒಂದು 30 ಡೇಸ್ ಇದ್ವಿ. ಪಾತ್ರ ಏನು ಚೆನ್ನಾಗಿಲ್ಲ, ಆದರೂ ಖುಷಿ ವಿಷ್ಣು ಸಾರ್ ಜೊತೆ ಇದೀವಲ್ಲ ಅಂತ. ಆಮೇಲೆ ಅಲ್ಲಿ ಒಂದಿನ ನಾನು ಮುತ್ತುರಾಜ್ ಲಾಸ್ಟ್ ಶೂಟಿಂಗು ದಿ ಕ್ಲಬ್ಬಲ್ಲಿ ಹೋದ್ವಿ. ಸಾರ್ ಅಂದು ಬರೇ ಅಂದ್ಬಿಟ್ಟು ಇಬ್ಬರು ಹಿಂಗೆ ಹಿಡ್ಕೊಂಡ್ರು. ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಮಾಡಿ ಏನು ಅಂತ ಕೇಳಿದ್ರು. ಸರ್ ಒಂದೇ ಒಂದು ಆಸೆ ನಮ್ಗೆ, ಏನು ಹೇಳಿ ಅಂದರು. ಜೊತೆ ಫೋಟೋ ತೆಗೆಸ್ಕೋಬೇಕಲ್ಲ ಅಂತ. ಕೇಳಬೇಕು ಅದನ್ನು ಎಂಥ ಸ್ಟಿಲ್ ಫೋಟೋಗ್ರಾಫರ್ ಕರೆದ್ಬಿಟ್ಟು ಹೇಗೆ 1-2-3 ನಾವೆಂಥ ಮೂರ್ಖರು ಅಂದರೆ ಇವತ್ತುವರೆಗೂ ಆ ಫೋಟೋನು ಕಲೆಕ್ಟ್ ಮಾಡಿಲ್ಲ, ಫೋಟೋಗ್ರಾಫರು ಹೋಗ್ಬಿಟ್ಟ. ಭಾರಿ ಬ್ಯಾಡ್ ಲಕ್ ಅದು, ಲೈಫಲ್ಲೇ ಬ್ಯಾಡ್ ಲಕ್ ಅಂದರೆ ಅದು ವಿಷ್ಣು ಸಾರ್ ಜೊತೆ ಅನುಭವ. ಬಟ್ ಎಲ್ಲಿ ಸಿಗಲಿ ಸರ್, ಆ ಆತ್ಮೀಯತೆ ಬೇರೆ ವಿಷ್ಣು ಸಾರ್ ನಮಗೆ. ನಾನು ಅದೆಷ್ಟು ನೆನೆಸ್ಕೊಂಡ್ರೂ ಸಾಲದು ಬಿಡಿ ವಿಷ್ಣು ಸಾರ್ಗೆ. ಸರ್ ಸಿನಿಮಾ ನಿಮ್ಮ ಇದು ಮಾಡ್ತಿರ್ಬೇಕಾದ್ರೆ ನಿಮ್ಮ ಗೆಳೆಯ ಕುಲಕರ್ಣಿ, ಹೌದು, ನಿಮ್ಮ ಈ ಹಾಸ್ಯದ ಯಶಸ್ಸನ್ನು ನೋಡಿ, ತಾರೆಗಳೊಂದಿಗೆ ನೋಡಿ ಎಷ್ಟು ಖುಷಿಯಾಗಿದ್ರು. ಇಲ್ಲ ಅವನು ಕುಲಕರ್ಣಿ ಸ್ಟಾರ್ಟಿಂಗಲ್ಲಿ ನನಗೆ ಅದೇ ಹೇಳಿದ್ರು, ಅಲ್ಲಪ್ಪ ನೀನು ನನಗೇನು ನಿರೂಪಕ ಆಯ್ತೀಯಾ ಅಥವಾ ನಟ ಆಯ್ತೀಯ ಇವೆಲ್ಲ ಗೆಸ್ಸಿಂಗ್ ಇಲ್ಲ, ಟೆಕ್ನಿಕಲಾಗಿ ಏನೋ ಒಂದು ವರ್ಕ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ನಾನು. ಪರವಾಗಿಲ್ವೇ, ಏನೇನೋ ಬೇರೆ ಪ್ಲ್ಯಾನ್ ಮಾಡಿ ಅಟ್ಲೀಸ್ಟ್ ನಾವು ಸೇರಿಸಿದ್ದಕ್ಕೆ ನನಗೊಂದು ಒಳ್ಳೆಯ ಹೆಸರು ತಂದೆ ಅಂತ ಹೇಳೋನು. ಆಮೇಲೆ ಈ ತಾರೆಗಳೊಂದಿಗೆ ಮಾಡ್ಬೇಕಾದ್ರೆ ಅವ್ನು ಸೆಲೆಕ್ಟ್ ಮಾಡೋನು ನನಗೆ, ಇವ್ರ ಜೊತೆ ಮಾಡು, ಅವ್ರ ಜೊತೆ ಮಾಡು, ನಾನು ಮಾತಾಡ್ತೀನಿ ಅನ್ನೋನು. ತೀರಾ ಇನ್ನೂ ಹೆಲ್ಪ್ ಬೇಕು ಅಂದರೆ ಶ್ರೀನಿವಾಸ್ ಸರ್ ಹತ್ರ ಹೋಗ್ಬಿಡೋ ನಾವು. ಆಮೇಲೆ ನಂದು ಕುಲಕರ್ಣಿದು ಒಂದು ಏನು ಕೆಲಸ ಗೊತ್ತಾ, ಶ್ರೀನಿವಾಸ್ ಸರ್ ಯಾವಾಗ ಫ್ರೀ ಇರ್ತಾರೋ ನೋಡ್ಕೊಂಬಿಡೋದು, ಬರೀ ಪುಟ್ಟಣ್ಣ ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡೋದು. ಹೆಂಗಿತ್ತು ಸರ್ ಈ ಪಿಕ್ಚರ್ಲಿ, ಹೆಂಗಿತ್ತು ಅದು ಹೆಂಗಿತ್ತು, ಅದು ಖುಷಿ ನಮ್ಮಿಬ್ರಿಗೂ. ಅವ್ರು ಪುಟ್ಟಣ್ಣವ್ರ ಬಗ್ಗೆ ಮಾತಾಡ್ತಾಯಿದ್ರೆ ಅವ್ರೊಂದು ಮಾತು ಹೇಳೋರು,
ಪುಟ್ಟಣ್ಣವ್ರು ಎರಡಕ್ಕೆ ಹಾಕೊಂಡು ಕೂತಿರೋರು, ಬಸವರಾಜ್ ಕ್ಯಾಮ್ರಾಮನ್ ಮಾನಸ ಸರೋವರದಲ್ಲಿ ಯಾವುದೋ ಒಂದು ಆ್ಯಂಗಲ್ ಹೇಳ್ಬಿಟ್ಟು ಸುಮ್ಮನೆ ಕೂತಿರೋರು. ಆಮೇಲೆ ಸರ್ ಎಲ್ಲ ಓಕೆ ಅಂದರೆ ಅಲ್ಲಿ ಬಂದು ವ್ಯೂ ಫೈಂಡರ್ ನೋಡ್ತಿರ್ಲಿಲ್ಲ, ಏನೋ ಒಂದು ಲೆನ್ಸ್ ಚೇಂಜ್ ಮಾಡಿ ಇಷ್ಟು ಹೈಟ್ಗೆ ಇಡು ಅನ್ನೋರು. ಇಲ್ಲಿ ಕೂತ್ಕೊಂಡೆ, ಅಲ್ಲಿ ಹೋಗಿ ನೋಡಿದ್ರೆ ಅದ್ರ ವ್ಯೂ ಪಾಯಿಂಟೇ ಬೇರೆ ಥರ ಇರೋದು. ಅಂಥ ಗ್ರೇಟ್ ಡೈರೆಕ್ಟ್ರು ಅಂತ ಶ್ರೀನಾಥ್ ಎಲ್ಲ ಕೆಲವು ಸರಿ ನಮಗೆ ಹೇಳೋರು. ನನ್ನ ಭಾರಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋ, ನಾನು ಕುಲಕರ್ಣಿನೂ ಭಾರಿ ಆತ್ಮೀಯ. ಕುಲಕರ್ಣಿ ಶ್ರೀನಾಥ್ ಸರ್ಗಂತೂ ಭಾರಿ ಆತ್ಮೀಯ ಅವನು. ಬಟ್ ಪಾಪ ದುರಂತ ಸರ್, ಭಾರಿ ಹೊಟ್ಟೆ ಉರಿತದೆ ಬಿಡಿ. ನೀವು ಲಾಸ್ಟ್ ಮೂಮೆಂಟ್ಸಲ್ಲಿ ಅದೇ ನೋಡಿ, ನಾನು ಹುಬ್ಳಿಲಿದ್ದೆ ಅವತ್ತು, ಅವರು ಮೆಸೇಜ್ ಹಾಕಿದ್ರು ಹುಬ್ಳಿಲಿದ್ದೆ, ಬಟ್ ಹುಷಾರು ತಪ್ಪಾಗ ತುಂಬ ಸಲ ಮನೆಗೆ ಹೋಗಿದ್ದೀನಿ ಬಿಡಿ, ತುಂಬ ಸಲ ಮನೆಗೆ ಹೋಗಿದ್ದೀನಿ ನಾನು. ಇವತ್ತು ಅವ್ರ ಶ್ರೀಮತಿ ಭಾಗ್ಯಮ್ಮ, ಹೌದು, ಅವ್ರ ಮಗ ಸೌರಭ್, ಖುಷಿ ಆಗುತ್ತೆ ಸರ್. ನಿಜ ನಿಜ ನಿಜ. ಜೀವನನ ಕಟ್ಕೊಡಕ್ಕೆ ಭಾರಿ ತಾಯಿ ಮಗ ಒಂದು ತುಂಬ ಕಷ್ಟಪಟ್ಟವ್ರೆ, ತುಂಬ ಹೋರಾಟ ಮಾಡವ್ರೆ ಬಿಡಿ. ಆಮೇಲೆ ತುಂಬ ಒಳ್ಳೆತನ ಸರ್ ಕುಲಕರ್ಣಿದು. ಕೋಪ ಸ್ವಲ್ಪ ಅಷ್ಟೇ, ಸ್ವಲ್ಪ ಕೋಪ, ಪ್ರಾಮಾಣಿಕ ಅಂದ್ರೆ ತುಂಬ ಪ್ರಾಮಾಣಿಕ. ಈ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಕ್ಯಾಮ್ರಾಮನ್ ಅವ್ರು ಸಣ್ಣ ಪುಟ್ಟದ್ದು ಏನೋ ಕೇಳಿದ್ರೆ, ನೋಡು ನನಗೆ ಕಂಪ್ಲೇಂಟ್ ಮಾಡಬೇಡ, ಸೆಲ್ವಂ ಸರ್ ಹತ್ರ ಮಾತಾಡು, ವಿಜಯ್ ಕುಮಾರ್ ಸರ್ ಜೊತೆ ಮಾತಾಡಿ, ನೀನು ನಾನು ಡೈರೆಕ್ಟ್ರು, ನನ್ನ ಜೊತೆ ಬಂದಿದ್ಯಾ, ನಾನು ಹೇಳಿದ ಕೆಲಸ ಮಾಡಬೇಕಷ್ಟೇ ನೀನು. ನಾನು ಇಲ್ಲ ಕುಲಕರ್ಣಿ ಸ್ವಲ್ಪ ಏನು ಶ್ರೀಕಂಠ, ನಾವು ಅವ್ರಂಗೆ ಕೆಲಸಗಾರಲ್ವಾ, ನಾವು ಮಾಡ್ತಾ ಇಲ್ವಾ, ಅವರು ಮಾಡಬೇಕು, ಅವ್ರಿಗೆ ಸಂಬಳ ಕಮ್ಮಿ ಆದರೆ ಇನ್ನೊಂದಾದರೆ ಅಲ್ಲೋಗಿ ಕಂಪ್ಲೇಂಟ್ ಮಾಡಬೇಕು, ನನ್ನ ಹತ್ರ ಬಂದು ಹೇಳೋದಲ್ಲ ನಾನು. ಆಮೇಲೆ ನಿಮಗೆ ಇನ್ನೊಂದು ಸಣ್ಣ ಇನ್ಸಿಡೆಂಟು ನಮ್ಮ ಸೆಲ್ವಂ ಸಾರ್ ಬಗ್ಗೆ ಹೇಳಬೇಕು ನಿಮಗೆ. ಕರುಣಾನಿಧಿ ಅಳಿಯ ಅಲ್ಲಿ ದೊಡ್ಡ ಪೋಸ್ಟಲ್ಲಿದ್ದರು, ಇಲ್ಲಿ ತಮಿಳ್ನಾಡು ಸರ್ಕಾರದಲ್ಲಿ. ಬಹುಶಃ ನೀವು ಅಂಥ ಸಿಂಪಲ್ ಮನುಷ್ಯ ನೀನು ನೋಡೋಕ್ಕಾಗಲ್ಲ. ನಾನು ಕುಲಕರ್ಣಿ ಕೆಳಗಡೆ ಇಳಿದಿದ್ದೀವಿ, ಅವ್ರ ಮೇಲ್ಗಡೆಯಿಂದ ಇಳಿದು ಬಂದು ಹಿಂಗೆ ಹೋಗ್ತಾಯಿದ್ವಿ. ಎಕ್ಸ್ಕ್ಯೂಸ್ ಮೀ ಅಂದರು. ಸರ್ ಅಂತ ಹೋಗಿ ನಿಂತ್ಕೊಂಡು, ಮಾಲೀಕರು ಮೇಲ್ಗಡೆ 3ನೇ ಫ್ಲೋರಲ್ಲಿ ಕೀ ಮರ್ತ್ಬಿಟ್ಟಿದ್ದೀನಿ ಕಾರ್ದು, ಅಲ್ಲಿ ನನ್ನ ಡ್ರೈವರ್ ರಾಜೇಶ್ ಅಂತ ಇರ್ತಾನೆ, ಅವ್ನು ಹೇಳ್ಬಿಟ್ಟು ಕಳಿಸ್ತೀರಾ ಅಂದರು. ಸಾರ್ ನೀವು ಅಲ್ಲಿ ಅದನ್ನು ಆರ್ಡ್ರ್ ಮಾಡಿ ಸರ್, ನಮಗೆ ನಾವು ಹೋಗ್ತೀವಿ. ನೋ 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 ಇಷ್ಟೇ ಹೇಳಿ ಸಾಕು. ಅವಾಗ ನನಗೆ ಏನಪ್ಪ, ಅವ್ರ ಕಂಪ್ನಿ ಮಾಲೀಕರು ನಮ್ಮನ್ನ ಎಷ್ಟು ಗತ್ತಲ್ಲಿ ಕರಿಬೇಕು ಅಂತ. ಒಂದು ದಿನ ಅವ್ರ ಚೇಂಬರ್ಗೆ ಹೋದೆ, ಸಾರ್ ಅಂತ ಹಿಂಗೆ ಅದು ಇದು ಮಾತಾಡ್ತಾ ಕೇಳಿದೆ, ಸರ್ ಇಷ್ಟೊಂದು ಸಿಂಪಲ್ ಆಗಿರ್ತೀರಾ, ಯಾವಾಗಲೂ ಒಬ್ಬ ಕೆಲಸಗಾರನೂ ಒಂದೇನೂ ಮಾತಾಡಲ್ಲ, ಹೆಂಗೆ ಸರ್ ಇದು ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಕೇಳು ಶ್ರೀಕಂಠ. ನಾನು ಚೆನ್ನೈಗೆ ಹೋದಾಗ ರಜನಿಕಾಂತ್ ಅವ್ರ ಮನೆಗೆ ಹೋಗ್ತೀನಿ. ರಜನಿಕಾಂತ್ ಸೂಪರ್ ಸ್ಟಾರು, ಎಲ್ರಿಗೂ ಗೊತ್ತಿರುವಂಥ ಮಹಾನ್ ವ್ಯಕ್ತಿ. ಅವ್ರು ನಮ್ಮ ಮನೆಗೆ ಹೋದರೆ ಊಟ ತಿಂಡಿ ಎಲ್ಲ ಮಾಡಿ ಗೇಟ್ನ ಹತ್ರ ಬಂದು ಈ ಡೋರ್ ಇದು ಮಾಡಿ ನಮ್ಮನ್ನು ಬರ್ತೀರಾ ಸರ್ ಅಂತ ಕಳಿಸ್ತಾರೆ. ಒಬ್ಬ ಸೂಪರ್ ಸ್ಟಾರು ಅಂತಹ ದೊಡ್ಡ ಗುಣ ಇಟ್ಕೊಂಡಿದ್ದಾಗ ನಾನು ಬೇರೆ ಥರ ಇದಿರ್ಬೋದು, ಆದರೆ ಆ ಅದು ಇದೆಯಲ್ಲ, ಅದನ್ನು ಲೈಫಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ. ಭಾರಿ ನಮ್ಮ ಅಣ್ಣವರು ಹಂಗೆ ಅಲ್ವಾ? ಹಾಂ, ಸೇಮ್. ಯಾರು ಮನೆಗೆ ಬಂದ್ರೂ ಹೋಗಿ ಬಾಗ್ಲ ಹತ್ರ ಬಿಟ್ಟು ಬರುವಂಥ ಒಂದು, ಅದೆಲ್ಲ ಸುಮ್ಮನೆ ದೊಡ್ಡ ಮನುಷ್ಯ ಆಗಲ್ಲ. ಗ್ರೇಟ್ ಗ್ರೇಟ್ ಮಾತ್ರ ಅವರು. ಆಮೇಲೆ ನಮ್ಮ ವಿಜಯ್ ಕುಮಾರ್ ಇದ್ರಲ್ಲ ಈಗ ಅಟ್ ಪ್ರೆಸೆಂಟ್ GM ಆಗಿದ್ರು ಆವಾಗ, ಈಗ ಅವರೇ ಬಾಸು. ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಈ ಸಂದರ್ಭದಲ್ಲಿ. ನನಗೆ ಏನಾದರೂ ಒಂದು ಬೇಕು ಅಂದರೆ, ಶ್ರೀಕಂಠ ನೀನು ಏನು ಪ್ರೋಗ್ರಾಮ್ ಬೇಕಾದ್ರೂ ಮಾಡ್ಕೊಂಬ, ನಾನು ಏನು ಕೇಳೋಕ್ಕೆ ಹೋಗಬೇಡ, ನಿಂಗೆ ಏನು ಬೇಕೋ ಅದು ತೊಗೊಂಡೋಗ್ಕೊಂಡು. ನಾನು ಏನಾದ್ರು ಕಲ್ತಿದ್ರೆ ಅವರು ಒಬ್ಬರು ಕಾರಣ. ಆಮೇಲೆ ಕೆಲವು ಸರಿ ಕಷ್ಟ ಸಂದರ್ಭದಲ್ಲಿ ಆರ್ಥಿಕವಾಗೂ ಸಹಾಯ ಮಾಡೋರು. ಯಾರು ಒಳ್ಳೆಯರೋ ಯಾರು ಕೆಟ್ಟರೋ ಪ್ರಶ್ನೆ ಬೇರೆ, ಬಟ್ ನಮಗಂತೂ ಅವರು ತುಂಬ ಹೆಲ್ಪ್ ಮಾಡೋರು. ಫಸ್ಟ್ ಟೈಮ್ ಸರಿ ಕೆಲಸ ಬಿಟ್ಟು ನಿಮ್ಮ ಹತ್ರ ಬಂದಿದ್ದೆ ನಾನು, ಜಿ ಕನ್ನಡದಲ್ಲಿ ಇಂಟರ್ವ್ಯೂ ಎಲ್ಲ ಮಾಡಿದ್ರಿ, ಅದೇನೋ ಸ್ಯಾಲ್ರಿ ಮ್ಯಾಟ್ರಿಗೆ ಅದು ಆಚೆ ಈಚೆ ಆಯಿತು. ನೆಕ್ಸ್ಟ್ ಟೈಮ್ ಮತ್ತು ಉದಯಾಗಿ ಜಾಯಿನ್ ಆಗೋಕ್ಕೆ ವಿಜಯ್ ಕುಮಾರ್ ಕಾರಣ, ಮತ್ತು ಇನ್ನೊಬ್ಬ ನನ್ನ ಸ್ನೇಹಿತ ಹರೀಶ್ ಈಗಲೂ ಇದ್ದಾನೆ, ಅವ್ರ ಕಾರಣ. ಹಾಗಾಗಿ ನಾನು ವಿಜಯ್ ಕುಮಾರ್ನೂ ಲೈಫಲ್ಲಿ ಮರೆಯಲ್ಲ. ಒಂದು ಸ್ವಲ್ಪ ನಮಗೂ ಲೈಫಲ್ಲಿ ಏನಾದ್ರು ಒಂದಿಷ್ಟು ಒಳ್ಳೆಯದಾಗಿದೆ ಅಂದರೆ ವಿಜಯ್ ಕುಮಾರ್ಗೂ ಆ ಕ್ರೆಡಿಟ್ ನಾವು ಕೊಡಲೇಬೇಕು. ಎಸ್ ಶ್ರೀಕಂಠ ಸರ್, ಇದರ ಜೊತೆಗೆ ನಿಮ್ಮ ಒಂದು ಬತ್ತಳಿಕೆಗೆ ಇನ್ನಷ್ಟು ಕ್ರೆಡಿಟು ಕಲಾವಿದರಾಗಿ ಆ್ಯಕ್ಟ್ ಕೂಡ ಮಾಡೋದು. ಹೌದು, ಲಂಕೇಶ ಅಂತ ಫಸ್ಟ್ ಸಿನಿಮಾನೇ ಲಂಕೇಶ, BC ಪಾಟೀಲ್ದು. ಅದು ಟೆನ್ನಿಸ್ ಕೃಷ್ಣ ಅವ್ರು ಮಾಡಬೇಕಾಗಿತ್ತು, ಏನೋ ಕಾರಣಕ್ಕೆ ಮಿಸ್ ಆಯಿತು, ನನಗೆ ಕ್ಯಾರೆಕ್ಟರ್ ಕೊಟ್ಟರು. ಅದನ್ನು ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಸರ್? ಇದುವರೆಗೆ ಒಂದು 40-42 ಸಿನಿಮಾ ಆಗಿದೆ. ಓಕೆ. ನನಗೆ ರಾಜೇಂದ್ರ ಸಿಂಗ್ ಬಾಬು 2 ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ರು. ಡಿ ರಾಜೇ ಒಂದು ಕುರಿಗಳು ಸರ್ ಕುರಿಗಳು, ಇನ್ನೊಂದು ಕೋತಿಗಳು. ಅವರು ರಾಜೇಂದ್ರ ಅಲ್ಲ, ಇನ್ನೊಂದು ಅವ್ರದ್ದು ಮೋಹಿನಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು. ಆಮೇಲೆ ಅವ್ರು ಬಿಟ್ಟರೆ ಆನಂದ್ ಪಿ ರಾಜು ಸುಮಾರು ಪಿಕ್ಚರ್ ನನಗೆ ಅವಕಾಶ ಕೊಟ್ಟವ್ರೆ. ಡಿ ರಾಜೇಂದ್ರ ಬಾಬು ಜೊತೆ ಹೋಗಿ ಮಾತಾಡಿದ್ವಿ, ಅವ್ರು ಅವಕಾಶ ಕೊಟ್ಟರು, ಪಿಕ್ಚರ್ ನಿಂತೋಗ್ಬಿಡ್ತದೆ. 4 ದಿನ ಡೇಟ್ ಗೀಟ್ ಎಲ್ಲ ಕೊಟ್ಟಿದ್ವಿ ನಾನು ಮುತ್ತುರಾಜು. ಅದು ಬಿಟ್ಟರೆ ಕಂಬಾಲಹಳ್ಳಿ, ನನಗೆ ಮುತ್ತುರಾಜ್ಗೆ ಇಬ್ಬರಿಗೂ ಕ್ಯಾರೆಕ್ಟರ್ ಇದೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಏನಾಗ್ಬಿಡ್ತು, ನಮಗೆ ಒಳ್ಳೆ ಪಾತ್ರಗಳು ಸಿಗಲಿಲ್ಲ, ಒಳ್ಳೆ ಡೈರೆಕ್ಟ್ರು, ಸರಿಯಾದ ಡೈರೆಕ್ಟ್ರು ನಮ್ಮನ್ನು ಬಳಸ್ಕೊಳ್ಳಿಲ್ಲ. ಅದು ಒಂದು
ನಮ್ಮ ಬೆಳವಣಿಗೆ ಅವಾಗ ಈ ಸಂತಿಲ್ ಗೌಂಡಮಣಿ ಹೌದೌದೌದೌದು ಸೊ ನೀವಿಬ್ರು ಟಿವಿಲಿ ಇಷ್ಟು ಫೇಮಸ್ ಆಗಿದ್ವು ಅಲ್ಲಿ ಒಂದು ಟ್ರೆಂಡ್ ಸೆಟ್ ಆಗುವಂತ ಎಲ್ಲ ಅವಕಾಶಗಳಿತ್ತು. ಇತ್ತು ಮನ್ಸು ಮಾಡಿದರೆ ಅವತ್ತಿನ ಡೈರೆಕ್ಟ್ರು, ನಾನು ಹೆಸರು ಹೇಳಲ್ಲ, ಅವತ್ತು ಭಾರಿ ಹೆಸರಿದ್ದ ಡೈರೆಕ್ಟರ್ ಎಲ್ಲ ಭೇಟಿ ಮಾಡಿದ್ದೀವಿ ನಾನು ಮತ್ತು ರಾಜು. ಅವರು ಒಂದೊಂದು ಸಿನಿಮಾದಲ್ಲಿ ಒಂದು ಸಣ್ಣ ಅವಕಾಶ ಕೊಟ್ಟಿದ್ರು ನಮ್ಮ ಬೆಳವಣಿಗೆ ಎಲ್ಲೋ ಹೋಗ್ಬಿಡ್ತಿತ್ತು. ಅದೇ ನಮ್ಮದು ಬ್ಯಾಡ್ ಟೈಮು, ನಾವು ಕಟ್ಕೊಳ್ಳೇಬಾರ್ದು ಯಾವಾಗಲೂ ಎಲ್ಲ ಟೈಮು ಸರ್. ನನಗೆ ಅದು ಬಿಟ್ಟರೆ ಭಾರಿ ಹೆಸರು ತಂದಿದ್ದು ಕಾಮಿಡಿ ಟೈಮ್, ನಾನು ಮತ್ತು ಅನುಪಮ. ಅಂದರೆ ನಮ್ಮ ಗೋಲ್ಡನ್ ಸ್ಟಾರ್ ಮಾಡೋಕ್ಕೆ ಮುಂಚೆ ಆದಮೇಲೆ ಗ್ಯಾಪ್ ಹೋಗ್ಬಿಟ್ಟಿತ್ತು. ವಿಜಯ್ ಕುಮಾರು ಒಂದು ದಿವಸ ಕರೆದ್ರು, ಒಂದು ಕೆಲಸ ಮಾಡಿ ಶ್ರೀಕಂಠ, ಅದು ಕಾಮಿಡಿ ಟೈಮ್ಗೆ ಒಳ್ಳೆ ಹೆಸರಿತ್ತು, ನೀನು ಅನುಪಮ ಯಾಕೆ ಮಾಡಬಾರ್ದು ಅಂತ. ಅವಳು ಅನುಪಮ ನಾವು ಮಾತು ಕಥೆಲಿ ಭಾರಿ ಫಾಸ್ಟ್ ಅವಳು, ಅಂದರೆ ಬೇಗ ಕ್ಯಾಚ್ ಮಾಡ್ತಾಳೆ ಏನೇ ವಿಷಯ ಇದ್ರೂ. ಒಂದು ದಿನಕ್ಕೆ ನಾನು ಅವಳು ಶೂಟಿಂಗ್ 2 ಗಂಟೆಗೆ ಶುರು ಮಾಡಿದ್ರೆ 8 ಗಂಟೆ ಹೊತ್ತು 5 ಎಪಿಸೋಡ್ ಮಾಡ್ತಿದ್ದು, ಅಂದರೆ ಆ ಲೆವೆಲ್ಗೆ ಸ್ಪೀಡು. ಅದು ಒಳ್ಳೆ ಹೆಸರು ಮಾಡಿತ್ತು ನಮಗೆ. ಪ್ರತಿ ದಿವಸ 5:30 6ಕ್ಕೆ ಬರೋದು, ರಾತ್ರಿ 10 ಗಂಟೆ ರಿಪೀಟ್ ಆಗೋದು, ಅದು ಒಂದು ಒಳ್ಳೇದು. 5 ವರ್ಷ ಮಾಡಿದ್ದೀನಿ ಪ್ರೋಗ್ರಾಮು, ಅದು ಒಂದು ಹೆಸರು ಮಾಡಿತ್ತು ನಮಗೆ. ಉದಯನೆಲ್ಲ ಅವಾಗ ಗಣೇಶ ನೋಡಿ ಜ್ಞಾಪಕ ಇದೆಯಾ ಸರ್? ಅಯ್ಯೋ, ಬಿಗಿನಿಂಗ್ ಡೇಸಲ್ಲಿ ಗಣೇಶ ಕಾಮಿಡಿ ಟೈಮ್ ಮಾಡೋಕ್ಕೆ ಬರ್ತಿದ್ದಲ್ಲ, ನಿಮಗೆ ಗೊತ್ತಿಲ್ಲ. ಹಾಗೆ ಗಣೇಶ್ ಈಗಲೂ ನೆನಪಿದೆ. ವಿಜಯನಗರಲ್ಲಿ ಹೋಯ್ತಾ ಇದ್ದೀನಿ ನಾನು 2 ವೀಲರ್ಲಿ, ಅವ್ನು ಸ್ಯಾಂಟ್ರೋ ಕಾರಲ್ಲಿ ಹೋಯ್ತಾವನೆ, ಬಸ್ ಸ್ಟ್ಯಾಂಡಲ್ಲೇ ನಿಲ್ಲಿಸ್ಬಿಡೋ ಕಾರು. ಯಾರೋ ಗಣೇಶ ಸಾರ್ ಅಂದ್ಕೊಂಡು ಒಂದು 2 ನಿಮಿಷ ಮಾತಾಡಿದ್ವಿ. ಆಮೇಲೆ ನಾವು ಒಂದು ಕಾಮಿಡಿ ಅಂತ ಒಂದು CD ಮಾಡಿದ್ವಿ, ಅದು ಕ್ಲಾಪ್ ಅವರೇ ಮಾಡಿದ್ದು, ಚೆಲ್ಲಾಟ ಮಾಡಿದ್ರು ಅಷ್ಟೊತ್ತಿಗೆ. ಇತ್ತೀಚೆಗೆ ನಾವೇನು ಗಣೇಶ್ ಭೇಟಿ ಮಾಡಿಲ್ಲ, ಬಟ್ ಮನುಷ್ಯ ಏನು ಬದಲಾದಂಗೆ ಇಲ್ಲ. ಇಲ್ಲ ಸರ್, ನನಗೆ ಗೊತ್ತಿದ್ದಂಗೆ ಬದಲಾಗಿಲ್ಲ. ಯಾಕೆಂದ್ರೆ ಗಣೇಶದ ವಿಷಯ ಬಂದಿರೋ, ಯಾಕೆಂದ್ರೆ ನಾವು ಎಲ್ಲ ಒಟ್ಟಿಗೆ ಯಾವುದೋ ಪಿಕ್ಚರ್ ಆಕ್ಟ್ ಮಾಡಿದ್ದೀರ ನೀವು ಅವ್ರ ಜೊತೆ? ನನ್ನನ್ನು ಸರ್, ನಾನೊಬ್ಬ ಕಲಾವಿದ ಅನ್ನೋದನ್ನೇ ಇಂಡಸ್ಟ್ರಿ ಮರ್ತು ಬಿಟ್ಟಿದೆ. ಯಾವ ಡೈರೆಕ್ಟರ್ ಬೇರೆ ಬೇರೆ ಯಾರು ನಮ್ಗೆ ಅವಕಾಶ ಕೊಟ್ಟಿಲ್ಲ. ಗೊತ್ತಾಯ್ತು. ಆ ಟೈಮ್ನಲ್ಲಿ ನನಗೆ ಕರೆದು ಪಾತ್ರ ಕೊಡ್ಸಿರೋದೇ ಗಣೇಶ. ಅದು ನಾನು ಚಿರಋಣಿಯಾಗಿ ಮನುಷ್ಯ. ನೀವಾಗ್ಲೇ ಹೇಳ್ದಂಗೆ ಬೇರೆ ಏನೋ ನನಗೆ ಗೊತ್ತಿಲ್ಲ. ನಮ್ಮ ವಿಚಾರದಲ್ಲಿ ಇವತ್ತಿಗೂ 2 ದಿವಸಕ್ಕೆ ಒಂದ್ಸತಿ ಫೋನಲ್ಲಿ ಮಾತಾಡ್ತೀವಿ. ಗುಡ್. ಆ್ಯಂಡ್ ಗಣಪನ ಒಂದು ದೊಡ್ಡ, ತುಂಬ ಜನ ಗೊತ್ತಿಲ್ಲದಿರೋ ವಿಚಾರ ಏನಂತಂದರೆ, ಇಟ್ಸ್ ಎ ವೆರಿ ಗುಡ್ ಅಸ್ಟ್ರಾಲಜರ್. ಅವ್ರ ಲೈಫಲ್ಲಿ, ನನ್ನ ಲೈಫ್ನಲ್ಲೇ ಶ್ರೀಕಂಠ ಸರ್, ಕೆಲವು ವಿಚಾರಗಳು, ಅದನ್ನು ನಮ್ಮ ತಂದೆಯವ್ರ ಡೆತ್ ಇರ್ಬೋದು, ಇಲ್ಲ ನನ್ನ ತಾಯಿಯವ್ರ ಡೆತ್ ಇರ್ಬೋದು, ಅವ್ರು ನನ್ನನ್ನು ಪ್ರಿಪೇರ್ ಮಾಡಿರೋದ್ರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಿರಲ್ಲ, ನಿನಗೆ ಕಷ್ಟ ಬರುತ್ತೆ, ಸ್ವಲ್ಪ ಪ್ರಿಪೇರ್ ಆಗೋ. ಸೊ ನನಗೆ ತುಂಬ, ನಾನು ಗಣೇಶನ ಋಣ ನನ್ನ ಮೇಲೆ ತುಂಬ ಇದೆ. ಅದಕ್ಕೆ ನಾನು ಕೇಳಿದೆ, ನನಗೆ ಬಾ ಹೋಗು ಸ್ನೇಹಿತನೇ. ಆದರೆ ಒಂದು ಮಾಧ್ಯಮದಲ್ಲಿ ಇವತ್ತು ಅವರಿರೋ ಸ್ಥಾನದಲ್ಲಿ ಗೋಲ್ಡನ್ ಸ್ಟಾರ್ಗೆ ನಾನು ಬಾ ಹೋಗು ಅಂತ ಕರಿಬಾರ್ದು. ಸೊ ಅದು ನನ್ನ ಅವರ ಪರ್ಸನಲ್ ಮಾತಾಡ್ಕೋತೀನಿ. ಜನಗಳ ಮುಂದೆ ಆ ಸಲಿಗೆ ನನಗಿದೆ ಅಂತ ಬಳಸ್ಕೋಬಾರ್ದು ನಾವು. ನಾನು ಇನ್ನೂ 3 ಜನ ಸೂಪರ್ ಸ್ಟಾರ್ ಇವತ್ತು ನೀವೇನು ಕರಿತೀರಾ, ಯಶ್ ಇರ್ಬೋದು, ಸುದೀಪ್ ಇರ್ಬೋದು, ದರ್ಶನ್. ನಾನೀಗ ನಿಮ್ಗೆ ಬರೀ ಶ್ರೀಕಂಠ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಉದಯ ಶ್ರೀಕಂಠನೇ ಹೇಳ್ಬೇಕು ನಾನು. ಹಾಸ್ಯ ಹಂಗೆ ಹೇಳ್ಬೇಕು ನಾನು. ಒಂಥರ ಬ್ರ್ಯಾಂಡೆಡ್ ಇದ್ದಂಗೆ ಅವು ನಮಗೆ. ಕರೆಕ್ಟ್. ನಮಗೂ ಎಷ್ಟೊಂದು ಜನ ಇವತ್ತಿಗೂ ZTV ರಘು ಅಂತಾನೆ ಕರೀತಾರೆ. ಹಂಗೆ ನಾನು ಹೇಳೋದು, ಸಿ ರಘು ಅಂತಾನೆ ಹೇಳೋದು ನಾವು.